ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೇವೆ. ನಾನು ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿದೆ. ತುಂಬ ಜನ ಔಟ್ಸೈಡ್ ಹೋದಾಗೆಲ್ಲ ಕೇಳ್ತಿದ್ರಿ, ಏನು ಶ್ವೇತಾ ವ್ಲಾಗ್ಸೇ ಮಾಡ್ತಾ ಇಲ್ವಲ್ಲ ಅಂತೇಳಿ. ನನಗೆ ಶಾಕ್ ಆಗೋದು, ಏನಪ್ಪ ಇವರೆಲ್ಲ ವಾಚ್ ಮಾಡ್ತಾರಾ ಅಂತೇಳಿ. ಜಸ್ಟ್ ನಾನು ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೆ. ನಾನು ಇದನ್ನ ಅಂದರೆ ಯೂಟ್ಯೂಬ್ನ ಪ್ರೊಫೆಷನಲ್ ಆಗಿ ತೊಗೊಂಡಿಲ್ಲ. ಜಸ್ಟ್ ನಾನು ನನ್ನ ಖುಷಿಗೆ ಏನೋ ಒಂದು ಚಾನಲ್ ಓಪನ್ ಮಾಡಿ ನಾನು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದು, ಕುಕ್ಕಿಂಗ್, ಲೈಫ್ ಸ್ಟೈಲ್ ಮತ್ತು ಏನಾದರೂ ಕೆಲವೊಂದು ಇನ್ಫಾರ್ಮೇಷನ್. ಬಟ್ ತುಂಬ ಜನ ಕೇಳಬೇಕಾದ್ರೆ ನನಗೆ ಖುಷಿ ಆಗ್ತಿದ್ದು, ಇವರೆಲ್ಲ ವಾಚ್ ಮಾಡ್ತಾರಾ ಅಂತೇಳಿ. ಮತ್ತು ನಾನು ಈಗ ಒಂದು 4-5 ತಿಂಗಳಿಂದ ಸ್ವಲ್ಪ ಬ್ಯುಸಿ ಇದ್ವಿ, ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ಅದು ಇದು ಬೇರೆ ಇನ್ಫೆಕ್ಷನ್ ಅಂದ್ಕೊಂಡು ನನಗೂ ಕೂಡ ಯಾವುದೇ ವೀಡಿಯೋಸ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಮಗಂದು ಎಕ್ಸಾಮ್ ಕೂಡ, ಈಗ ಮಗನಿಗೂ ಎಕ್ಸಾಮ್ ಮುಗಿದಿದೆ. ಸೊ ಈಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ವ್ಲಾಗ್ಸ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದ. ಇನ್ನು ಅವಾಗೆಲ್ಲ ವ್ಲಾಗ್ಸ್ ಮಾಡಬೇಕಾದ್ರೂ ಅದಕ್ಕೆ ತುಂಬ ಲೆಂತಿ ವೀಡಿಯೋ ಮಾಡೋದಷ್ಟು ನನಗೇನೆ ಕಷ್ಟ. ಏಕೆಂದರೆ ನಾನು ಯಾವಾಗಲೂ ಇದು ನಮ್ಮದು ಫ್ಯಾಮಿಲಿ ಆಗಿರೋದ್ರಿಂದ ಮಕ್ಕಳದೆಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಇರುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೆ ಆಫ್ಟರ್ ವೀಡಿಯೋ. ಡೈರೆಕ್ಟ್ ವೀಡಿಯೋ ಮಾಡಬೇಕಾದ್ರೇ ನಾನು ವಾಯ್ಸ್ ಕೊಡ್ತಿರಲಿಲ್ಲ. ಬಟ್ ಆಮೇಲೆ ನನಗೆ ಕೂತ್ಕೊಂಡು ವಾಯ್ಸ್ ಕೊಡಬೇಕು ಮತ್ತು ಎಡಿಟ್ ಮಾಡಬೇಕು, ಅನ್ವಾಂಟೆಡ್ ಎಲ್ಲ ಡಿಲೀಟ್ ಮಾಡಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು. ಜಸ್ಟ್ 6 to 10 minutes ವೀಡಿಯೋಸ್ಗೆ ನನಗೆ 1 to 1.5 hour ಟೈಮ್ ಬೇಕಾಗುತ್ತೆ ಎಡಿಟ್ ಎಲ್ಲ ಮಾಡೋಕ್ಕೆ. ಅದಕ್ಕೆ ನಾನು ಇನ್ಮೇಲೆ ಜಸ್ಟ್ ಒಂದು 5 to 6 minutes ವ್ಲಾಗ್ಸ್ ಮಾಡಿ ಡೈರೆಕ್ಟ್ ವಾಯ್ಸ್ ಕೊಟ್ಟರೆ ಸೊ ನಾನು ಕನ್ಸಿಸ್ಟೆನ್ಸಿ ಆಗಿ ವೀಡಿಯೋನ ಮಾಡ್ಕೊಂಡು ಬರ್ಬೋದು. ಸೊ ಹಾಗಾಗಿ ಡೈರೆಕ್ಟ್ ವಾಯ್ಸ್ ಕೊಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತೀವಿ, ನನಗೆ ನಾನಂದರೆ ಹೇಳಿದೆ ಅಲ್ಲ, ಹಾಗೆ ಪ್ರೊಫೆಷನಲ್ ಆಗಿ ತೊಗೊಂಡಿಲ್ಲ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಿ ಹಾಕ್ಲಿಕ್ಕೆ ಅಂತೇಳಿ ತುಂಬ ಜನ ಕೇಳ್ತಿದ್ರಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಕ್ತಿತ್ತು, ಚೆನ್ನಾಗಿತ್ತು ವೀಡಿಯೋಸ್ಗಳು ಅಂತೇಳಿ. ಸೊ ಹಾಗಾಗಿ ನನಗೆ ಏನೋ ಒಂಥರ ಖುಷಿ ಬಂದಿದೆ, ಓಕೆ ಮಾಡೋಣ ಅಂತೇಳಿ ಅಂತ. ಸೊ ಹೀಗೆ ಸಪೋರ್ಟ್ ಮಾಡಿ ನನಗೆ ಮಾಡಿದರೆ ಏನೋ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡೋಣ, ಒಳ್ಳೊಳ್ಳೆ ಕಂಟೆಂಟ್ಗಳು ತಲೆಗೆ ಬರುತ್ತೆ ನನಗೆ. ಬಟ್ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಲೇಸಿನೆಸ್ಸು, ಇಲ್ಲ ಸ್ವಲ್ಪ ಜಾಸ್ತಿನೇ ಅಂತ ಅನ್ಬೋದು. ಲೇಸಿನೆಸ್ ಯಾವಾಗಂದರೆ ವೀಡಿಯೋಸ್ಗಳನ್ನ ಮಾಡಿಬಿಡ್ತೀನಿ, ಅದೇ ಹೇಳಿದೆ ಅಲ್ಲ, ಎಡಿಟ್ ಮಾಡಲಿಕ್ಕೆ. ಅದು ವೀಡಿಯೋ ಮಾಡೋದು ಚಿಕ್ಕದು, ಬಟ್ ಎಡಿಟ್ ಮಾಡೋಕ್ಕೆ ತುಂಬ ಸಮಯ ತಗೊಳ್ಳುತ್ತಲ್ಲ, ಅದೊಂದು ನನಗೆ ಕಿರಿಕಿರಿ ಆಗುತ್ತೆ. ಸೊ ಇನ್ಮೇಲೆ ನಾನು ಹೇಳ್ದಂಗೆ ಡೈರೆಕ್ಟ್ ವಾಯ್ಸ್ಬಿಟ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ಕೊಡ್ತೀನಿ. ಮತ್ತು ಈಗ ಶರ್ವಿನ್ ಕೂಡ ಮಲಗಿದ್ದಾನೆ. ಅವನು ಪಾಪ ಎಕ್ಸಾಮ್ ಮುಗಿದಿದ್ದು ಒಳ್ಳೆ ಯುದ್ಧ ಮಾಡಿ, ದೇಶಕ್ಕೋಸ್ಕರ ಯುದ್ಧ ಮಾಡಿ ಬಂದಿರ್ತಾರಲ್ಲ ಯೋಧರು, ಆ ಥರ ಬರೀ ನಿದ್ದೆ ಹೊಡೆಯೋದೇ ಆಗುತ್ತೆ. ಏನೋ ಪಾಪ ಯುದ್ಧ ಮಾಡಿ ಸುಸ್ತಾಗಿರೋ ಥರ ಮಾಡ್ತಾನೆ, ಬರೀ ಒಂದು ಎಕ್ಸಾಮ್ ಬರ್ತಿರೋದಕ್ಕೆ. ಇಲ್ಲಿ ಅವ್ನು ಏಡ್ಸ್ಬಿಟ್ಟು ಅವ್ನಿಗೆ ತಿಂಡಿ ಕೊಟ್ಟು, ಮತ್ತು ನನಗೆ ಸ್ವಲ್ಪ ಡ್ರೈ ವಾಶಿಗೆ ಬಟ್ಟೆ ಕೊಡಲಿಕ್ಕಿದೆ. ಸೊ ಅದನ್ನೆಲ್ಲ ಕೊಟ್ಟು ಬಂದು ಇವತ್ತೊಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ, ಸಿಸ್ಟರು ನನ್ನ, ಅವರು ನಮ್ಮೂರಿನವರೇ, ನನ್ನದು ರಿಲೇಟಿವ್ ಕೂಡ. ಅವರಿಲ್ಲೇ ಮ್ಯಾಂಗ್ಳೂರಲ್ಲಿ ಇರೋದು, ಒಂದು ಕಾಲೇಜಿನ ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಮನೆ ಕರ್ತಿದ್ದೆ ಬರ್ತಾ ಇದ್ದಾರೆ ಇವತ್ತು. ಸೊ ಅವ್ರಿಗೋಸ್ಕರ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಿರಿಯಾನಿ ಮತ್ತು ಪೋಟು. ಸೊ ಆ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಈಗ ಜಸ್ಟ್ ಬಟ್ಟೆ ಒಂದು ವಾಶ್ ಕೊಟ್ಟು ಡ್ರೈ ಕ್ಲೀನ್ ಕೊಟ್ಟು ಬಂದ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಲೈಕ್ ಇದು ರೋಡ್ ನೋಡಿ ಹೇಗಾಗಿದೆ ಅಂತೇಳಿ. ಈ ರೋಡು ನಮಗೆ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ 4 minutes ಅಷ್ಟೇ ನ್ಯಾಷನಲ್ ಹೈವೇಗೆ ನಮಗೆ. ಫಸ್ಟು ಇಲ್ಲಿ ಒಂದು 12 ಸ್ಟೆಪ್ಸ್ ಇತ್ತು, ಆ ಸ್ಟೆಪ್ಸ್ನ ತೆಗೆದುಬಿಟ್ಟು ಈಗ ರೋಡ್ ಮಾಡ್ತಾಯಿದ್ದಾರೆ. ಆ ಸ್ಟೆಪ್ಸ್ ನಂತರ ಮುಂದೆ ಕಂಟಿನ್ಯೂ ಆಗಿ ರೋಡ್ ಉಂಟು, ಬಟ್ 12 ಸ್ಟೆಪ್ಸ್ ಏನಿತ್ತು ಅದನ್ನ ತೆಗೆದುಬಿಟ್ಟು ಈಗ ಫುಲ್ಲು ದೊಡ್ಡದಾಗಿ ರೋಡ್ ಮಾಡ್ತಾಯಿದ್ದಾರೆ. ಈ ರೋಡ್ ಏನು ಬರುತ್ತೆ, ಈ ರೋಡ್ ಬಂದು ನಮಗೆ ಸ್ಟ್ರೈಟ್ ಹೋದರೆ, ಇದೂ ಅಷ್ಟೇ ಒಂದು ವಾಕೇಬಲ್ ಆದರೆ 5 minutes, ವೆಹಿಕಲಲ್ಲಿ ಹೋದರೆ 2 minutes. ಇದು ನಮಗೆ ಇದು ಬೈಪಾಸ್ ರೋಡ್ಗೆ ಸೇರುತ್ತೆ, ಉಡುಪಿ ಬೈಪಾಸ್ ರೋಡ್ಗೆ, ಹೈವೇಗೇ ಕನೆಕ್ಟ್ ಆಗುತ್ತೆ ಇದು. ಇನ್ನು ಮುಂದೆ ಅಂತೂ ನನ್ನ ಮಕ್ಕಳನ್ನ ಮನೆ ಒಳಗಡೆನೇ ಕೂಡಾಕೋಬೇಕಾಗುತ್ತೆ. ಪಾಪ ಇಷ್ಟು ದಿನ ಶರ್ವಿನ್ ಎಲ್ಲ ಒಳ್ಳೆ ಆಟ ಆಡ್ತಾಯಿದ್ರು ಇಲ್ಲಿ, ಸೈಕಲೆಲ್ಲ ಓಡಿಸ್ಕೊಂಡು. ನಮಗೂ ಇದು ಪೀಸ್ಫುಲ್ ಆಗಿತ್ತು, ಯಾಕೆಂದರೆ ವಾಕಿಂಗ್ ಎಲ್ಲ ಮಾಡ್ಬೋದಿತ್ತು, ಮತ್ತು ಅಷ್ಟು ವೆಹಿಕಲ್ಸ್ ಇಲ್ಲಿ ಓಡಾಡ್ತಿರ್ಲಿಲ್ಲ. ಈಗಂತೂ ಇದು ರೋಡ್ ಆಗಿಬಿಟ್ರಂತ ಎಲ್ಲ ಗಾಡಿಗಳು ಇಲ್ಲೇ ತಿರುಗಾಡ್ತವೆ, ಏಕೆಂದರೆ ಇದು ತುಂಬ ನಿಯರೆಸ್ಟ್ ಬೈಪಾಸ್ ಮತ್ತು ಬೈಪಾಸ್ ಹೈವೇಗೆ ಮತ್ತು ನ್ಯಾಷನಲ್ ಹೈವೇಗೆ ಒಂದೇ ರೋಡ್ ಇದು. ಸೊ ಹಾಗಾಗಿ ಇದು ರೋಡ್ ಕೆಲಸನೂ ಮಾಡ್ತಾಯಿದ್ದಾರೆ. ಮತ್ತು ಅದು ಮಣ್ಣೆಲ್ಲ ತೊಗೊಂಡು ಟ್ರಕ್ಕು ಓಡಾಡ್ತಾನೆ ಇರುತ್ತೆ ಬೆಳಗ್ಗೆಯಿಂದ ಸಂಜೆಗೆ. ನಮ್ಮ ಮನೆಯಲ್ಲಂತೂ ತುಂಬ ಧೂಳು ಅಂದರೆ ಧೂಳು, ಅಷ್ಟು ಡಸ್ಟು ತುಂಬ ಹೋಗೈತೆ. ನಾನು ಬಟ್ಟೆಗಳನ್ನೆಲ್ಲ ನೈಟ್ ಟೈಮಲ್ಲೇ ಈವ್ನಿಂಗು ಬಟ್ಟೆ ವಾಶ್ ಮಾಡಿ ಹಾರಾಕ್ತೀನಿ ಇಲ್ಲಿ ಡ್ರೈ ಆಗಲಿಕ್ಕೆ, ಮತ್ತು ಮಾರ್ನಿಂಗ್ ಬಟ್ಟೆ ಎಲ್ಲ ತೆಗೆದುಬಿಡಬೇಕು. ಇಲ್ಲ ಅಂದರೆ ಬೆಳಗ್ಗೆಯಿಂದ ಸಂಜೆಗಂತ ಅದು ಗಾಡಿ ಓಡಾಡ್ತಾ ಇರುತ್ತಲ್ಲ, ಫುಲ್ಲು ಡಸ್ಟ್ ಆಗುತ್ತೆ. ಸೊ ನಮ್ಮದು ವೆಹಿಕಲ್ ಅಂತೂ ನೋಡಾಗೇ ಇಲ್ಲ, ಅಷ್ಟು ಡಸ್ಟು. ಬರೀ ನಿನ್ನೆ ಅಷ್ಟೇ ಕೊಂಡೋಗಿದ್ದೆ ನೋಡಿ, ಬೆಳಗ್ಗೆಯಿಂದ ಗಾಡಿ ಓಡಾಡಿ ಆಗಲಿ ಎಷ್ಟು ಡಸ್ಟ್ ಆಗಿದೆ ಅಂತ. ಇಲ್ಲಿ ನಿನ್ನೆ ಅಷ್ಟೇ ಕ್ಲೀನ್ ಮಾಡಿಟ್ಟಿದ್ದೆ, ಹೊರಗಡೆ ಹೋಗಿದ್ದೆ ಗಾಡಿ ತೊಗೊಂಡು, ಆಗಲಿ ಎಷ್ಟು ಡಸ್ಟ್ ಆಗಿದೆ ಅಂತ. ನಮ್ಮ ಮನೆ ಒಳಗಡೆ ಅಂತೂ ಕೇಳೋದೇ ಬೇಡ, ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಈಗ ಸಾಕಾಗಲ್ಲ. ಮತ್ತು ಈಗ ಡಸ್ಟ್ ಅಲರ್ಜಿ ಕೂಡ ಜಾಸ್ತಿ. ಸೊ ಹಾಗಾಗಿ ಮಕ್ಕಳನ್ನ ಊರಿಗೆ ಕಳಿಸೋದು ಬೆಟರ್ ಅಂತ, ರೋಡಿನ ಕೆಲಸ ಆಗೋರು. ನೋಡಿ ಗಿಡಗಳು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಡಸ್ಟ್ ಇದೆ ಅಂತೇಳಿ. ಡೈಲಿ ಅದು ಗಾಡಿ ಓಡಾಡಿ. ಇಲ್ಲಿ ಸರಿ ಮಳೆ ಕೂಡ ಬಂದಿಲ್ಲ ಇನ್ನೂ, ಮಳೆ ಇಲ್ಲದೆ ಎಷ್ಟು, ಅದಲ್ಲದೆ ಸಮ್ಮರಲ್ಲಿ ಸರಿ ನೀರು ಕೂಡ ಹಾಕ್ಲಿಕ್ಕಾಗಲ್ಲ ನಮಗೆ. 2 days once ಅಷ್ಟೇ ನಾವು ಕೂಡ ನೀರು ಹಾಕ್ತಾ ಇರೋದು. ಚೆನ್ನಾಗಿ ಒಳ್ಳೆ ಮಳೆ ಬಂದರೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಪ್ಲ್ಯಾಂಟ್ಸ್ ಎಲ್ಲ. ನೋಡಲಿಕ್ಕೆ ಕೂಡ ಬೇಜಾರಾಗುತ್ತೆ ನೋಡಿ, ಅದನ್ನೇ ಅದು ಉಸಿರಾಡಬೇಕು. ಸೊ ನಮಗೆ ಕೂಡ ಅದಕ್ಕೂ ಅಲ್ಲ ತುಂಬ ಡಸ್ಟ್ ಇದೆ.
ಏನು ಮನೆ ಕನ್ಸಲ್ಲಿ ಯಾರು ಬೈದಿದ್ದು ನಿಂಗೆ? ನಾನಾ? ನಿನ್ನ ಕನ್ಸಲ್ಲಿ ನಾನು ಬೈದೆ ಅಂತಿದ್ಯಲ್ಲ, ಯಾಕೆ ಮತ್ತೆ ಎದ್ದು ಬಿಡ್ಬೇಕಿತ್ತು? ನಾನು ರಿಯಲಾಗಿ ಬೈಯಲ್ಲ, ನಿನ್ನ ಲವ್ ಮಾಡ್ತೀನಿ ನಾನು. ಕನ್ಸಲ್ಲಿ ಬೈದೆ ಅಂತಿದ್ಯಾ? ನಿನ್ನ ಕನ್ಸಲ್ಲಿ ನಾನು ಬೈದೆ ಅಂದರೆ ನಾನು ಸ್ಟಾಪ್ ಮಾಡೋಕ್ಕಾಗುತ್ತಾ? ಏನು ಬೇಕು? ಬೈಬಾರ್ದ್ವಾ? ಸರಿ ಆಯ್ತು ಬಿಡು, ಕನ್ಸಲ್ಲಿ ಬೈಯಲ್ಲ. ಹಂಗಾರೆ ನೀನು ನಿದ್ದೆ ಮಾಡಬೇಡ ಆಯ್ತಾ? ಕೆಲಸ ಚಿಕನ್ ಓಕೆ. ಈಗ ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಈ 1 kg ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಟೆಂಡರೈಸ್ ಮಾಡ್ಕೋಬೇಕು. ಅದಕ್ಕೆ 1/4 ಟೀ ಸ್ಪೂನು ಅರಿಶಿನ ಪುಡಿ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಲೆಮನ್ ಜ್ಯೂಸ್ನ ಕೂಡ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಈಗ ಇದೆಲ್ಲ ಬಂದು ಬಿರಿಯಾನಿಗೆ ರುಬ್ಕೋಬೇಕು ಮಸಾಲೆ. ಸೊ ಇದು 1 ಇಡೀ ಕೊತ್ತಂಬರಿ ಮತ್ತು 1 ಇಡೀ ಪುದೀನ ಸೊಪ್ಪನ್ನ ರುಬ್ಕೊಳ್ಳಿಕ್ಕೆ ಹಾಕೋತಾ ಇದ್ದೀನಿ. ಹಾಗೆ 2 ಈರುಳ್ಳಿ ಮತ್ತು 1 ಟೊಮೆಟೊ ಮತ್ತು 4 ಹಸಿಮೆಣಸಿನಕಾಯಿ ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ರುಬ್ಕೊಳ್ಳೋಕ್ಕಾಗುತ್ತೆ ಅಂತ. ಬಿರಿಯಾನಿ ಮಾಡೋಕ್ಕೆ ಎಲೆ ಕಿತ್ಕೊಂಡು ಬರೋಣ. ಬೇ ಲೀಫ್ ಬಿರಿಯಾನಿಗೆ ಹಾಕ್ತೀವಲ್ಲ ಎಲೆ, ಸೊ ಫ್ರೆಶ್ ಆಗಿ ಸಿಗುತ್ತೆ. ನಾವು ಅಂಗಡಿಲಿ ಏನು ತೊಗೊಳಲ್ಲ, ನಮ್ಮ ಮನೇಲಿ ಇದೆ ಅಲ್ಲ. ಸೊ ಇದೇ ಬಿರಿಯಾನಿಗೆ ಹಾಕೋದು ಎಲೆ. ಬಟ್ ಸ್ವಲ್ಪ ತುಂಬ ಏನೋ ಹುಳ ಬಂದ್ಬಿಟ್ಟೈತೆ ಈ ಸಲ. ಕಡ್ದು ಹಾಕಿದ್ರು ಆದ್ರೂ ಹುಳ ಬಂದೈತೆ. ಸ್ವಲ್ಪ ಫ್ರೆಶ್ ಆಗಿರೋ ಎಲ್ಲ ನೋಡ್ಕೊಂಡು ಇಟ್ಕೊಳ್ಳೋಣ. ನೋಡಿ ಎಷ್ಟು ಧೂಳುಂಟು, ಚೆನ್ನಾಗಿ ವಾಶ್ ಮಾಡಬೇಕಿದ್ದ. ಇದು ಫ್ರೆಶ್ ಆಗಿರೋದಾಗಿದ್ರೆ ಘಮ ಘಮ ಅಂತ ಬರುತ್ತೆ. ಮತ್ತು ಇದರಲ್ಲಿ ಚಿಕನ್ನು ಕೂಡ ತೆಗೆದಿದ್ದೀನಿ, ಅದರದ್ದೇ ಚಿಕ್ಕೆ ಯೂಸ್ ಮಾಡೋದು. ಚೆನ್ನಾಗಿ ವಾಶ್ ಮಾಡಬೇಕಿಲ್ಲ ಏನೋ. ನೋಡಿ ತುಂಬ ಡಸ್ಟ್ ಕೂಡ ಇದೆ, ಹಾಗೆ ಹುಳನೂ ಆಗಿಬಿಟ್ಟಿದೆ. ಮಳೆ ಬರಬೇಕು, ಮಳೆ ಬಂದರೆ ಎಲ್ಲ ಸ್ವಲ್ಪ ಚೆನ್ನಾಗಾಗುತ್ತೆ, ಫ್ರೆಶ್ ಆಗುತ್ತೆ ಗಿಡ ಎಲ್ಲ. ಇದು ಸುವರ್ಣ ಗೆಡ್ಡೆದು. ಇದಕ್ಕೆ ಸರಿಯಾಗಿ ಮಣ್ಣಿಲ್ಲ, ಪಾಟಲ್ಲಿ ಹಾಕಿರೋದು, ಅಷ್ಟೇನು ದಪ್ಪ ಆಗಲ್ಲ. ಮಣ್ಣಲ್ಲಿ ಇದ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ಬಾಳೆಹಣ್ಣು ಬಿಟ್ಟಿದೆ, ಬಾಳೆಗೊನೆ. ಇದು ಪಚ್ಚಬಾಳೆ, ಕ್ಯಾವೆಂಟಿಶ್ ಹೇಳ್ತಾರಲ್ಲ ಅದು ಪಚ್ಚಬಾಳೆ. ತುಂಬ ಫಲ ಬಿಡುತ್ತೆ ನಮಗೆ, ಬ್ಯಾಕ್ ಟು ಬ್ಯಾಕ್ ಇದರಲ್ಲಿ 6 ಮಂತ್ಸ್ಗೆ 1, 2 ಅಥವಾ 3 ನಾರು ಬಿಟ್ಟಿರುತ್ತೆ. ಸೊ ಅಲ್ಲಲ್ಲಿ ಹಲಸಿನ ಹಣ್ಣಿಂದು ಗಿಡನೂ ಕೂಡ ಬೆಳ್ಕೊಂಡಿದೆ. ಇದು ನೋಡಿ ಮೊನ್ನೆ ದಿನ ಪೈನಾಪಲ್ ತಂದಿದೆ. ಸೊ ಅದ್ರದ್ದು ಜುಟ್ಟು ಮೇಲ್ಗಡೆನ ಕಿತ್ತು ಇಲ್ಲಿ ಗಿಡದಲ್ಲಿ ಇಲ್ಲಿ ಹಾಕಿದ್ದೀನಿ ಕೆಳಗಡೆ ಮಣ್ಣಲ್ಲಿ. ಸೊ ಚೆನ್ನಾಗಿ ಬರುತ್ತೆ. ಇದು ಬಸಳೆ ಸೊಪ್ಪು ಕೂಡ ಚೆನ್ನಾಗಿ ಚಿಗುರ್ತಾ ಇದೆ. ಇದು ಪೈನಾಪಲ್. ಸೊ ಇಲ್ಲಿ ನೋಡಿ ಪೈನಾಪಲ್ ಇಲ್ಲೊಂದು ಆಲ್ರೆಡಿ ಬಿಟ್ಟಿದೆ. ಇನ್ನೊಂದು 2 ಮಂತ್ಸ್ ಆಗ್ಬೋದು ಇದು ಸ್ವಲ್ಪ ದಪ್ಪ ಆಗೋಕ್ಕೆ. ಬಟ್ ಅಲ್ಲಿವರೆಗೂ ಸ್ವಲ್ಪ ಜೋಪಾನ ಮಾಡಬೇಕು, ಅದು ಬಾರಕ್ಕೆ ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಶರ್ವಿನ ಇಲ್ಲಿ ಬಿಡೋದಿಲ್ಲ, ಇಲ್ಲಲ್ಲಿ ಏನಾದ್ರು ಮೆಕ್ಯಾನಿಕ್ ಮಾಡಿಬಿಡ್ತಾನೆ. ಇಲ್ಲಿ ಪಿಯಾನೋ ಬರ್ಸ್ತಾ ಇದ್ದಾನೆ ಶರ್ವಿನ್. ಇನ್ನೂ ಅವನು ಪರ್ಫೆಕ್ಟ್ ಆಗಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಈಗಷ್ಟೇ ಅವನ ಕ್ಲಾಸಿಗೆ ಹೋಗ್ತಾ ಇರೋದು ಅವನು. ಮತ್ತು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿ ಅಂದ್ಬಿಟ್ಟು ಒಂದು ಪಿಯಾನೋ ತಂದು ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ನೋಡಿ ಇಷ್ಟು ಚೆನ್ನಾಗಿ ಬಿದೆ ಅಂತೇಳಿ. ಈ ಸಲಿನ ಇದು ಫುಲ್ಲು ಹೂ ಬಿಡ್ತಿತ್ತು, ತೋರ್ಸೋಕ್ಕೊಂದು ಹೂವೇ ಇಲ್ಲ. ಈಗ ತುಂಬ ಚೆನ್ನಾಗಿ ಹೂಬಿಟ್ಟು. ಈಗ ಬಿರಿಯಾನಿದು ಒಗ್ಗರಣೆ ಹಾಕ್ಲಿಕ್ಕೆ ಇದಿಷ್ಟು ಸಾಮಗ್ರಿಗಳು ಬೇಕು. ಇದು ಚಕ್ಕೆ. ಸೊ ಇದು ನಮ್ಮರದ್ದೇ ನೋಡಿ, ಇಷ್ಟು ಚೆನ್ನಾಗೈತೆ ಅಂತ, ಒಳ್ಳೆ ಸ್ಮೆಲ್ ಉಂಟಿದ್ದು ಚಕ್ಕೆ ಇದು. ಸೊ 2 ಚಕ್ಕೆ ತೊಗೊಂಡಿದ್ದೀನಿ, 3 ಏಲಕ್ಕಿ, ಹಾಗೆ 4 ಲವಂಗ, ಮತ್ತು 1/4 ಟೀ ಸ್ಪೂನಷ್ಟು ಸೋಂಪು, ಮತ್ತು 1 ದೊಡ್ಡ ಈರುಳ್ಳಿ, 3 ಸ್ಟಾರ್, ಮತ್ತು 1 ಟೊಮೆಟೊನ ಈ ರೀತಿ ಸ್ಲೈಸ್ ಆಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬಿರಿಯಾನಿದು ಎಲೆ. ಇದಿಷ್ಟನ್ನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕು. ಪಾತ್ರೆಗೆ ಈಗ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರು ಎಲ್ಲನೂ ಹಾಕೋತಾ ಇದ್ದೀನಿ, ಸೋಂಪು ಮತ್ತು ಬಿರಿಯಾನಿ ಎಲೆ. ಮತ್ತು ಈಗ ಇದಕ್ಕೆ
ಫ್ರೈ ಆಗಿದೆ. ಈಗ ಇದಕ್ಕೆ ಮಸಾಲೆ ರುಬ್ಕೊಂಡಿದ್ನಲ್ಲ ಆಗಲೇ ಪುದೀನ ಕೊತ್ತಂಬರಿ, ಸೊ ಅದನ್ನ ಹಾಕೋತಾ ಇದ್ದೀನಿ ಪೇಸ್ಟ್ನ. ಇದು ಒಂದು 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ, ಅದು ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ಲೆಲ್ಲ. ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಈಗ ಟೆಂಡರ್ ರೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕನ್ನು, ಅದನ್ನ ಈಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೈ ಆಗಿದೆ, ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಈಗ ಇದ್ರ ಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನು ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ನಾನು ಫಸ್ಟ್ ಇದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಜೀರಿಗೆ, ಇದು ಫಸ್ಟೇ ಇತ್ತು ನನ್ನ ಹತ್ರ, ಹಾಗಾಗಿ ಅದನ್ನ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಇದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಖಾರಕ್ಕೆ ಇದು ನಾನು ಆಚಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಯಾವುದಾದ್ರೂ ಆಗಿರ್ಬೋದು. ಸೊ 1 ಟೇಬಲ್ ಸ್ಪೂನಷ್ಟು ಹಾಕೊಳ್ಳೋಣ ಇದನ್ನ. ಹಾಗೆ 2 ಟೇಬಲ್ ಸ್ಪೂನಷ್ಟು ಈಸ್ಟರ್ನ್ ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀನಿ. ಬಿರಿಯಾನಿ ಮಸಾಲ ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಯಾವುದಿದೆ ಅದು ಹಾಕ್ಕೊಡಿ. ಇದನ್ನ 1-2 ಟೇಬಲ್ ಸ್ಪೂನಷ್ಟು ಹಾಕೋತೀನಿ. ಸೊ ಸ್ವಲ್ಪ ಕಲ್ಲುಪ್ಪು ಎತ್ಕೊಂಡಿದ್ದೀನಿ ಇಲ್ಲಿ. ಇದನ್ನ ಇದ್ರ ಮೇಲೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದೊಂದು 4 ಮಿನಿಟ್ಸು ಅದು ಚಿಕನು ಉಪ್ಪು ಖಾರ ಎಲ್ಲ ಎಳ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅದನ್ನ ಇದರಲ್ಲೇ ಬೇಯಲಿಕ್ಕೆ ಬಿಡ್ತೇನೆ ನಾನು. ಸೊ ಫುಲ್ಲು ಡ್ರೈ ಅನಿಸಿದರೆ ಆಗಲೇ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ, ಅದು ಮಿಕ್ಸಿ ಜಾರ್ನ ವಾಶ್ ಮಾಡಿದ ನೀರನ್ನು ಇಟ್ಕೊಂಡಿದ್ದೀನಿ, ಅದನ್ನೇ ಸ್ವಲ್ಪ ಹಾಕೋತೀನಿ. ಈಗ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಅದನ್ನ ಬೇಯಲಿಕ್ಕೆ ಬಿಡೋಣ. ಫೈವ್ ಮಿನಿಟ್ಸ್ ಆದ ನಂತರ ಈಗ ಇದಕ್ಕೆ ಸ್ವಲ್ಪ ಫ್ಲೇವರ್ಗೆ ಅಂದ್ಬಿಟ್ಟು ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ರೆ ಆಮೇಲೆ ರೈಸ್ ಹಾಕೋತೀನಿ. ಸ್ವಲ್ಪ ಮೊಸರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಸ್ಮೆಲ್ ಘಮ ಘಮ ಅಂತೈತೆ, ಮನೆಯೆಲ್ಲ ಹರಡ್ಕೊಂಡಿದೆ ಚಿಕನ್ ಬಿರಿಯಾನಿದು ಸ್ಮೆಲ್ಲು. ಈಗ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ. ಈಗ ಇದು 1-2 ನಿಮಿಷ ಇದರಲ್ಲೇ ಬೇಕೋ ಆಮೇಲೆ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಒಂದು ಯಾವುದಾದ್ರೂ ಗುಟಾಣಿ ಇಟ್ಟರೆ ಆಯಿತು ಅದ್ರ ಮೇಲೆ ಬಾರಕ್ಕೆ. ಸೊ ಅದರಲ್ಲೇ ಇದು ಬೇಕೋ. ಈಗ ಬಿಸಿ ಮಾಡಿಟ್ಕೊಂಡಿರೋ ನೀರು ಈ ಸಮಯದಲ್ಲಿ ಟೇಸ್ಟ್ ನೋಡಬೇಕಾಗುತ್ತೆ. ಏನಾದರೂ ಉಪ್ಪು ಅಥವಾ ಖಾರ ಏನಾದರೂ ಕಮ್ಮಿ ಇದೆ ಅನಿಸಿದ್ರೆ ಸ್ವಲ್ಪ ಬಿರಿಯಾನಿ ಮಸಾಲೆ ಮತ್ತು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಪುಟಾಣಿ ಒಂದು ಇಟ್ಬಿಟ್ರೆ ಆಯಿತು. ಸೊ ಇದನ್ನ ಗ್ಯಾಸ್ನ ಫುಲ್ಲು ಸ್ಲೋ ಮಾಡ್ತೀನಿ. ಈಗ ಇದರಲ್ಲೇ ಇದು ಬೇಕೋ. ಸೊ ಬಿರಿಯಾನಿ ಈಗ ಆಗೈತೆ. ಸೂಪರಾಗಿ ಬಂದಿದೆ ಬಿರಿಯಾನಿ ಅಂತೂ. ಕಲರೂ ಅಷ್ಟೇ ಚೆನ್ನಾಗಿದೆ. ಮನೆಯೆಲ್ಲ ಘಮ ಅಂತ ಇತ್ತು ಬಿರಿಯಾನಿದೇ ಸ್ಮೆಲ್ಲು. ನಮ್ಮ ಗೆಸ್ಟ್ ಬಂದರು, ಇಳಿತವ್ರೆ ಗೆಸ್ಟು. ಸಿಸ್ಟರು ನಾವು ಮಕ್ಕಳಿಗೆ ಎಕ್ಸಾಮ್ ಆಗೋದನ್ನೇ ಕಾಯ್ತಾಯಿದ್ದು. ಯಾಕೆಂದರೆ ಮನೇಲಿ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳಿತ್ತು. ಸೊ ಅದನ್ನೆಲ್ಲ ಮಾಡಲಿಕ್ಕೆ ಎಕ್ಸಾಮ್ ಮುಗಿಲಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಈಗ ಆಲ್ಮೋಸ್ಟ್ 1-2-3 ಕೆಲಸಗಳಾಯಿತು. ಮತ್ತು ಇದೊಂದು ವಾಶ್ರೂಮ್ದೊಂದು ಡೋರು, ಇದು ಮರದಲ್ಲ, ಅದು ನೀರೆಲ್ಲ ಬಿದ್ದು ಕೆಳಗಡೆ ಎಲ್ಲ ಹಾಳಾಗಿತ್ತು, ಎಲ್ಲ ಉಡಿ ಆಗ್ತಿತ್ತು. ಮತ್ತು ಅದಕ್ಕೇ ಅದು ಅರ್ಧ ಏನೋ ತೆಗೆದುಬಿಟ್ಟು ಇನ್ನು ಎಕ್ಸ್ಟ್ರಾ ಹೀಗೆ ಮರದ್ದು ಪಟ್ಟಿ ಹಾಕಿ ಸುನೀಲೇ ರಿಪೇರಿ ಮಾಡ್ತಾಯಿದ್ದಾರೆ. ನಾವು ಈ ಥರ ಕೆಲಸಗಳಿಗೆಲ್ಲ ಹೊರಗಡೆ ಯಾರನ್ನೂ ಕರ್ಕೊಂಡು ಬರೋಲ್ಲ, ನನ್ನ ಹಸ್ಬೆಂಡ್ ಎಲ್ಲ ಮಾಡ್ತಾರೆ. ಸೊ ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್ ಗೈ. ನನ್ನ ಹಾಗೆ ವಾಶ್ ಬೇಸನ್ ಕೂಡ ಹಾಳಾಗಿತ್ತು ನಮ್ಮದು. ಇಲ್ಲಿ ಸೈಡಲ್ಲೆಲ್ಲ ನೀರು ಇಳಿತಾಯಿತ್ತು. ಇದನ್ನು ಕೂಡ ಏನೋ ಹಾಕಿ ಅಂಟಿಸಿಟ್ಟಿದ್ದಾರೆ. ಸೊ ವಾಟರ್ ಏನು ಬರಲ್ಲ. ಈಗ ಇಲ್ಲಿ ಕೆಳಗಡೆ ಎಲ್ಲ ಸುರಿತಿತ್ತು. ಸೊ ಅದು ಕೂಡ ರಿಪೇರಿ ಮಾಡ. ಮತ್ತು ಇದು ಲಾಸ್ಟ್ ಇಯರು ಡೋರ್ ಮಾಡಿಸಿದ್ರು, ಹೊಸ ಅದು ಡೋರ್ ಹಾಕಿದ್ರು, ಇಲ್ಲೇ ತಂದು ಫಿಕ್ಸ್ ಮಾಡಿದ್ದು. ಬಟ್ ಕೆಳಗಡೆ ಸ್ವಲ್ಪ ಉದ್ದ ಆಯಿತು ಅಂದ್ಬಿಟ್ಟು ಒಂದು ಇಂಚ್ ಏನೋ ಕಟ್ ಮಾಡಿಬಿಟ್ಟಿದ್ರು. ಬಟ್ ಒಳಗಡೆಯಿಂದ ನೋಡಿದ್ರೆ ಅದು ಕೆಳಗಡೆ ಗ್ಯಾಪ್ ಕಾಣಿಸ್ತಾ ಇತ್ತು. ಹಾಗೆ ಇದು ಕೂಡ ಏನೋ ಸ್ವಲ್ಪ ತಲೆ ಓಡಿಸಿ ಇದನ್ನು ಕೂಡ ರಿಪೇರಿ ಮಾಡಿಟ್ಟವ್ರೆ, ಮೆಕ್ಯಾನಿಕ್ ಮಾಡವ್ರೆ. ಸೊ ಇದು ಈಗ ಹಿಂಗೆ ಕಾಣಿಸುತ್ತೆ. ಇಲ್ಲಿ ಗ್ರೀನ್ ಮ್ಯಾಟ್ನ ಹಾಕಿ ಇಟ್ಟಿದ್ದಾರೆ. ಸೊ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಡೋರ್ ಕೂಡ ಈಗ ಇನ್ನು ಅದೊಂದು ಡೋರ್ ಕೆಲಸ ಆಗಬೇಕು. ಡೋರ್ ಕೆಲಸ ಆದರೆ ಇನ್ನೇನು ಪೆಂಡಿಂಗ್ ಇದೆ ಚಿನ್ನ ಮಾಡೋಕ್ಕೆ.
ಇದೊಂದು ಡೋರ್ ಕೆಲಸ ಆದರೆ ಆಲ್ಮೋಸ್ಟ್ ಆಯಿತು. ಸೊ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಪಾಟ್ಗಳು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ, ನಾವೇ ಮನೇಲಿ ಪಾಟ್ಗಳನ್ನ ಮಾಡಬೇಕು ಅಂದ್ಬಿಟ್ಟು. ಸೊ ಈಗ ಸುನೀಲ್ ಚಾಲ್ಸ್ ಅವರು ಆಚಾರಿ ಆಗವ್ರೆ, ಆಚಾರ್ಯರು ಕೆಲಸ ಮಾಡ್ತಾಯಿದ್ದಾರೆ ಮಿಸ್ಟರ್ ಸುನೀಲ್ ಚಾಲ್ಸ್ ಅವರು. ಸೊ ನನ್ನ ಹಸ್ಬೆಂಡ್ ಈಗ ಏನೇನು ಕೆಲಸ ಮಾಡ್ತಾರೆ ಅಂದರೆ ಪ್ಲಂಬರ್ ಕೆಲಸ ಮಾಡ್ತಾರೆ, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ, ಕಾರ್ಪೆಂಟರ್ ಕೆಲಸ ಮಾಡ್ತಾರೆ, ಮತ್ತು ಗಾರ್ಡನಿಂಗ್ ಕೆಲಸ ಮಾಡ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ. ಐ ಆಮ್ ಸೋ ಹ್ಯಾಪಿ. ಮಧ್ಯಾಹ್ನ ಎಲ್ಲರದು ಊಟ ಆಯಿತು. ಊಟ ಆದಮೇಲೆ ಸಿಸ್ಟರ್ ಕೂಡ ಟೈಮ್ ಆಯಿತು ಹೊರಡ್ತೇನೆ ಅಂತಂದರು. ಅದೇ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೂಡ ಅವ್ರದ್ದು ಕಂಪ್ನೀಲಿ ಇವತ್ತು ಕ್ರಿಕೆಟ್ ಮ್ಯಾಚ್ ಇತ್ತು. ಸೊ ಕ್ರಿಕೆಟ್ ಮ್ಯಾಚಿಗೆ ಹೋಗ್ತೀವಿ ನಾನು ಮಗ ಅಂದ್ಬಿಟ್ಟು ಅವ್ರನ್ನ ಸಿಸ್ಟಮ್ ಕರ್ಕೊಂಡು ಅಲ್ಲೇ ಅವ್ರನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಇಬ್ಬರು ಹೋದರು. ನನಗಂತೂ ತುಂಬಾ ನಿದ್ದೆ ಇಳಿತಿತ್ತು, ಮಲಗೋಣ ಅಂದ್ಕೊಂಡೆ. ಬಟ್ ಏನು ಮಲಗೋದು, ಯಾವಾಗಲೂ ಮಲಗೋದಿದ್ದೆ. ನೈಟಲ್ಲಿ ಮಲಗಲ್ವ, ಏನಾದ್ರು ಸಮಥಿಂಗ್ ಮಾಡೋಣ ಅಂದ್ಬಿಟ್ಟು ಫೇಸ್ ಪ್ಯಾಕ್ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಸಮ್ಮರ್ ಅಲ್ಲ, ಇದು ಸಮ್ಮರ್ಗೆ ಅಂತಲೇ ಸ್ಪೆಷಲಾಗಿ ನಾನೇ ಮನೇಲಿ ಮಾಡ್ಕೊಂಡಿದ್ದು. ಫೇಸ್ ಎಲ್ಲ ಫುಲ್ಲು ಡ್ರೈ ಆಗಿತ್ತು, ಸ್ವಲ್ಪ ಕೂಲಾಗಿತ್ತು ಮತ್ತು ಮಾಡ್ಕೊಂಡಿದ್ದು. ಮತ್ತು ಸ್ಕಿನ್ ಎಲ್ಲ ಪ್ಯಾಚಸ್ ಎಲ್ಲ ಏನಿದೆ ಇದರಲ್ಲಿ ಹೋಗುತ್ತೆ ಕಂಟಿನ್ಯೂಸ್ ಆಗಿ ನಾವು ಮಾಡಿದರೆ. ವಾರದಲ್ಲಿ 1-3 ಟೈಮ್ಸ್ ಮಾಡಬೇಕು. ಮುಖದಲ್ಲಿ ಯಾವುದೇ ರೀತಿಯ ಪ್ಯಾಚಸ್ ಇರ್ಬೋದು, ಮತ್ತು ಕಲೆಗಳು, ಪಿಂಪಲ್ ಅಥವಾ ಆ ಥರ ಏನಾದ್ರು ಬಂಗುಗಳಿದ್ದರೆ ಇದನ್ನ ಕಂಟಿನ್ಯೂಸ್ ಆಗಿ ನಾವು ವಾರದಲ್ಲಿ 3 ದಿನ ಮಾಡ್ಕೊಬಂದರೆ ಹೋಗುತ್ತೆ. ಸೊ ಇದು ಡ್ರೈ ಆಗೋಕ್ಕೆ 15 ಮಿನಿಟ್ಸ್ ಬೇಕಿತ್ತು. ಅಷ್ಟರಲ್ಲಿ ಪಾತ್ರೆ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಬಂದೆ. ನನಗೆ ಸಿಂಕಲ್ಲಿ ಪಾತ್ರೆ ಇದ್ದರೆ ಆಗಲ್ಲ, ನೈಟಲ್ಲೂ ಅಷ್ಟೇ. ನಾವು ಊಟ ಮಾಡೋದು ಎಷ್ಟೇ ಲೇಟ್ ಆಗಲಿ ಏನೇ ಆಗಲಿ ಸಿಂಕಲ್ಲಿರೋ ಪಾತ್ರೆ ತೊಳೆದೇನೆ ನಾನು ಮಲಗಲ್ಲ, ಇಲ್ಲ ಅಂದ್ರೂ ನಿದ್ದೆ ಬರೋಲ್ಲ ನನಗೆ. ಸೊ ಸಿಂಕಲ್ಲಿರೋ ಪಾತ್ರೆ ನನಗೆ ಬೇರೆ ಏನು ಕೆಲಸ ಮಾಡಿದ್ರು ಪಾತ್ರೆ ಬಂದು ಬೇಗ ವಾಶ್ ಆಗಬೇಕು ನನಗೆ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಾಯಿತು, ಅಷ್ಟರೊಳಗೆ ಡ್ರೈ ಆಗಿದೆ. ಫಸ್ಟ್ ನಾವು ಅಪ್ಲೈ ಮಾಡಬೇಕಾದ್ರೆ ಏನೂ ಅದಕ್ಕೆ ಮಸಾಜ್ ಮಾಡೋಂಗಿಲ್ಲ. ಈಗ ಸ್ವಲ್ಪ ಮುಖನ ವೆಟ್ ಮಾಡಿಕೊಂಡು ಮಸಾಜ್ ಮಾಡಬೇಕು, ಲೈಟಾಗಿ ಹಾಗೆ ಮಸಾಜ್ ಮಾಡಿಬಿಟ್ಟು ವಾಶ್ ಮಾಡಿದ್ರೆ ಆಯಿತು. ತುಂಬ ಅದು ನನಗೆ ಇದು ಫ್ರಿಜ್ಜಲ್ಲಿಟ್ಟು ಹಾಕೊಂಡಿದ್ದಲ್ಲ, ಮುಖ ಎಲ್ಲ ಒಂಥರ ಕೂಲ್ ಆಯಿತು. ಮತ್ತು ಬೇರೆ ಟೈಮಲ್ಲಿ ಸಮ್ಮರಲ್ಲಿ ನೋಡಿ ಮುಖ ಎಲ್ಲ ಒಂಥರ ಇಚ್ಚಿಂಗ್ ಬರುತ್ತೆ ಸ್ವೆಟ್ಟಿಂಗ್ ಆದಾಗೆಲ್ಲ. ಸೊ ಆ ಥರ ಎಲ್ಲ ಏನೂ ಆಗಲ್ಲ, ಇದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನಾನು ಮಾಡ್ಕೊತಾನೆ ಇರಲಿಲ್ಲ, ಈಗೇನೋ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಮಾಡ್ತೀನಿ. ಬಟ್ ಟೈಮ್ ಸಿಕ್ಕಿದ್ರು ನಮಗೆ ನಾವೇ ಟೈಮ್ ಮಾಡ್ಕೋಬೇಕು. ಟೈಮ್ ಯಾವತ್ತೂ ನಮಗೋಸ್ಕರ ಇರಲ್ಲ, ಎಲ್ಲ ಕೆಲಸನೂ ಮಾಡ್ತೀವಿ. ಈ ಗಂಡ ಮಕ್ಕಳು ಆ ಥರ ಎಲ್ಲ ಅವ್ರಿಗೆ ಅಂದ್ಬಿಟ್ಟು ಸಮಯ ಕೊಡ್ತೀವಿ, ನಮಗೆ ನಾವು ಟೈಮ್ನ ತಗೊಳ್ಬೇಕು. ಸೊ ನಾನು ಕೂಡ ಸಮ್ ಟೈಮ್ ಲೇಸಿನೆಸ್ ಮಾಡ್ತೀನಿ, ಈ ಥರ ಮಧ್ಯಾಹ್ನ ಟೈಮ್ ಸಿಕ್ಕಾಗ ಹೋಗಿ ಮಲಗೋದು ಆ ಥರ ಎಲ್ಲ. ಸೊ ಅದ್ರ ಬದಲು ಈ ಥರ ಎಲ್ಲ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದ ಬಗ್ಗೆನೂ ನಾವು ಕೂಡ ಟೈಮ್ ಕೊಡಬೇಕಲ್ವ. ಸೊ ಹಾಗೆ ನನಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಿದ್ದೆ ಮಾಡೋಣ ಅನಿಸ್ತಿತ್ತು. ಈ ಥರ ಎಲ್ಲ ಮಸಾಜ್ ಎಲ್ಲ ಮಾಡಿದ್ಮೇಲೆ ಏನೋ ಒಂಥರ ನನಗೇ ಮೈಸೆಲ್ಫ್ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಕೂಲ್ ಆಯಿತು, ಆ ರೀತಿ ಏನೋ ಒಂಥರ ಖುಷಿ ಆಯಿತು ನನಗೇನೆ. ಫೇಸ್ನ ಈಗಷ್ಟು ವಾಶ್ ಮಾಡ್ಕೊಬಂದೆ ನೋಡಿ, ಸ್ಕಿನ್ನೆಲ್ಲ ನನಗೆ ಸಾಫ್ಟ್ ಫೀಲಿಂಗ್ ಆಗ್ತಾಯಿದೆ, ಮತ್ತು ಶೈನಿಂಗ್ ಕೂಡ ಬಂದಿದೆ. ಈ ಬ್ಯೂಟಿ ಟಿಪ್ಸ್ ಯಾರಿಗಾದ್ರೂ ಬೇಕಿದ್ದರೆ ಟಿಪ್ಸ್ ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಬೇಕಿದ್ದರೆ ಶೇರ್ ಮಾಡ್ತೇನೆ. ಸೊ ಇಲ್ಲಿಗೆ ಈ ವ್ಲಾಗ್ಸ್ನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ, ನೋ BP.